ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೂಲು ಕ್ರಿಯೇಷನ್. ಸೊ ನಿಮ್ಗೆ ಗೊತ್ತಾಗಿರುತ್ತೆ, ಮೀಶೋದಿಂದ ನಾನು ಒಂದಷ್ಟು ಜ್ಯುವೆಲರಿಗಳನ್ನೆಲ್ಲ ತರ್ಸಿದೀನಿ. ಸೊ ಹಿಂದೆ ನಾನು ಒಂದು ವಿಡಿಯೋವನ್ನ ಮಾಡಿದ್ದೆ, ಜ್ಯುವೆಲ್ರಿ ಹಾಲ್ ಅಂತ ಹೇಳಿ. ಅಂದ್ರೆ ನೆಕ್ ಪೀಸಸ್ ಗಳನ್ನೇ ಜಾಸ್ತಿ ತೋರಿಸುವಂತ ಒಂದು ವಿಡಿಯೋವನ್ನ ಮಾಡಿದೆ. ಅದು ತಮ್ಗೆಲ್ರಿಗೂ ತುಂಬಾನೇ ಇಷ್ಟ ಆಗಿದೆ, ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಬಂದಿದೆ. ಹಾಗಾಗಿ ನಾನು ಇನ್ನೊಂದು ಅದೇ ರೀತಿಯ ಕಲೆಕ್ಷನ್ ವಿಡಿಯೋವನ್ನ ಇವತ್ತು ಮಾಡಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ಕಲೆಕ್ಷನ್ ಕೂಡ ನಿಮ್ಗೆ ಹಿಂದಿನ ಕಲೆಕ್ಷನ್ ಹೇಗೆ ಇಷ್ಟ ಆಗಿತ್ತು ಅದೇ ರೀತಿ ಇಷ್ಟ ಆಗಿದೆ ಅಂತ ನಾನು ಅನ್ಕೊಳ್ತಾ ಈ ವಿಡಿಯೋವನ್ನ ಮಾಡ್ತೀನಿ. ಮತ್ತೆ ಇದರಲ್ಲಿ ನಿಮ್ಗೆ ನೆಕ್ ಪೀಸಸ್ ಇದೆ, ಹಾಗೆ ಇಯರಿಂಗ್ಸ್ ಇದೆ, ಮತ್ತೆ ಇನ್ನೊಂದು ಸ್ಪೆಷಲ್ ಪ್ರಾಡಕ್ಟ್ ಇದೆ, ಅದನ್ನ ನಾನು ಇವಾಗ ನಿಮ್ಗೆ ತೋರಿಸ್ತೀನಿ. ಹಾಗೆ ಈ ಎಲ್ಲಾ ಪ್ರಾಡಕ್ಟ್ ಗಳ ಲಿಂಕು ನಿಮ್ಗೆ ಏನಾದ್ರೂ ಇಷ್ಟ ಆಗಿ ಪರ್ಚೇಸ್ ಮಾಡ್ಬೇಕು ಅನ್ಸಿದ್ರೆ ಲಿಂಕ್ ಬೇಕಾಗುತ್ತಲ್ವಾ, ಅದೆಲ್ಲವನ್ನು ನಾನು ಡಿಸ್ಕ್ರಿಪ್ಷನ್ ಮತ್ತೆ ಫಸ್ಟ್ ಕಮೆಂಟ್ ಅಲ್ಲಿ ಕೊಟ್ಟಿರ್ತೀನಿ. ಲಾಂಗ್ ವಿಡಿಯೋಸ್ ಗಳಿಗೆ ನೀವು ಕಾಮೆಂಟ್ ಅಲ್ಲಿ ಲಿಂಕ್ ಅಂತ ಹೇಳಿದ್ರೆ ಲಿಂಕ್ ಗಳು ಡೈರೆಕ್ಟ್ ಆಗಿ ಬರೋದಿಲ್ಲ. ಹಾಗಾಗಿ ನೀವು ದಯವಿಟ್ಟು ಫಸ್ಟ್ ಕಮೆಂಟ್ ಅಥವಾ ಡಿಸ್ಕ್ರಿಪ್ಷನ್ ಅನ್ನ ಚೆಕ್ ಮಾಡಿ. ಎಲ್ಲಾ ಪ್ರಾಡಕ್ಟ್ ಲಿಂಕ್ ಅನ್ನು ನಾನು ನಿಮ್ಗೆ ಕೊಟ್ಟಿರ್ತೀನಿ ಅಲ್ಲಿ. ಸೊ ಅಲ್ಲಿ ನೀವು ವಿಸಿಟ್ ಮಾಡ್ಬಿಟ್ಟು ನಿಮ್ಗೆ ಯಾವ ಪ್ರಾಡಕ್ಟ್ ಇಷ್ಟ ಆಯ್ತು ಅದನ್ನ ಆಡ್ ಟು ಕಾರ್ಟ್ ಮಾಡಿ ಚೆಕ್ಔಟ್ ಮಾಡ್ಬೇಕು. ಅಷ್ಟೇ ಸಿಂಪಲ್ ಪ್ರೋಸೆಸ್. ಸೊ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಹಾಗೆ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಮೊದಲನೇ ಸಲ ನೋಡ್ತಿದ್ದೀರಾ ಮತ್ತೆ ನಮ್ಮ ಕಂಟೆಂಟ್ ಗಳು ನಿಮ್ಗೆ ಇಷ್ಟ ಆಗುತ್ತೆ, ಇದ್ರ ಜ್ಯುವೆಲ್ರಿ ವಿಡಿಯೋಸ್ ಇರ್ಬೋದು, ಸಾರಿ, ಕುರ್ತಾ, ಮಕ್ಕಳ ಡ್ರೆಸ್, ಯಾವ್ದ್ ಬೇಕಾದ್ರೂ ಇರ್ಬೋದು, ಕಲೆಕ್ಷನ್ ವಿಡಿಯೋಸ್ ಅನ್ನ ನೋಡ್ಬೇಕು ಅಂತಿದ್ರೆ ನಮ್ಮ ಚಾನಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಹಾಗೆ ನಿಮ್ಗೆ ಯಾವ್ದಾದ್ರು ಈ ತರದೊಂದು ಎಕ್ಸ್ಪೆಕ್ಟೇಷನ್ ಇದೆ, ಈ ತರದೊಂದು ವಿಡಿಯೋ ಮಾಡಿ ಪೋಸ್ಟ್ ಮಾಡ್ಲಿ ಅಂತ ಹೇಳಿ, ಯಾಕಂದ್ರೆ ಈ ಜ್ಯುವೆಲ್ರಿ ಹೌಲ್ ಇರ್ಬೋದು ಅಥವಾ ಕಿಡ್ಸ್ ಡ್ರೆಸ್ ಅಂತ ಹಿಂದೆ ನಾನು ವಿಡಿಯೋ ಮಾಡಿದ್ದೆ ಅದಿರಬಹುದು, ಎಲ್ಲವೂ ಕೂಡ ನೀವು, ಮತ್ತೆ ಬ್ಲೌಸ್ ಹೌಲು ಎಲ್ಲವೂ ನಾನು ನಿಮ್ ಹತ್ರ ಕೇಳಿದಾಗ ನೀವು ಹೇಳಿದ್ರಿ, ಈ ತರದೊಂದು ಸಜೆಸ್ಟ್ ಮಾಡಿದ್ರಿ ಈ ತರದೊಂದು ವಿಡಿಯೋ ಮಾಡಿ ಅಂತ ಹೇಳಿ. ಸೊ ಅದ್ರ ಬೇಸಿಸ್ ಮೇಲೆ ನಾನು ವಿಡಿಯೋವನ್ನ ಮಾಡಕ್ ಇಷ್ಟ ಪಡ್ತೀನಿ. ಸೊ ಈಗ್ಲೂ ಕೂಡ ಅಷ್ಟೇನೆ, ನಿಮ್ಗೆ ಯಾವ್ದಾದ್ರು ಆ ತರದ್ ಒಂದು ಎಕ್ಸ್ಪೆಕ್ಟೇಷನ್ ಅಥವಾ ಒಂದು ಸಜೆಷನ್ ಅಂತ ಇದ್ರೆ ಖಂಡಿತವಾಗಿ ಯಾವ್ದೇ ಹೆಸಿಟೇಷನ್ ಇಲ್ಲ ನನ್ಗೆ ಕಾಮೆಂಟ್ ಅಲ್ಲಿ ಹಾಕಿ, ನಾನು ಅದನ್ನ ಕನ್ಸಿಡರ್ ಮಾಡಿ ಅದೇ ಪ್ರಕಾರ ವಿಡಿಯೋ ಮಾಡಕ್ ಸಾಧ್ಯ ಆದ್ರೆ ಮಾಡಿ ನಿಮ್ ಮುಂದೆ ತಗೊಂಡ್ ಬರ್ತೀನಿ. ಸೊ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಸೊ ಇವತ್ತಿನ ಫಸ್ಟ್ ಪ್ರಾಡಕ್ಟ್ ನೋಡಿ, ಇದನ್ನ ನಾನು ನಿಮ್ಗೆ ತೋರಿಸ್ತಾ ಇದೀನಿ. ಇದೇನಂತಂದ್ರೆ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿ ಇದೆ, ಎಲ್ಲಿ ನೋಡಿದ್ರು ಇದೇ ತೋರಿಸ್ತಾ ಇದಾರೆ. ಸೊ ನಾನು ಕೂಡ ತರಿಸ್ಕೊಂಡೆ ನೋಡೋಣ ಅಂತ ಹೇಳಿ. ಸೊ ನೋಡ್ತಿದ್ದೀರಲ್ಲ, ಇದು ಒಂದ್ ರೀತಿ ಸ್ನೇಕ್ ವಾಚ್ ಅಂತ ಹೇಳ್ತಾರಂತೆ ಇದಕ್ಕೆ. ಒಂದು ಸ್ನೇಕಿನ ರೀತಿಯಲ್ಲೇ ಇದೆ ನೋಡ್ಬೋದು. ಇದು ನಿಮ್ಗೆ ಡೈಯಲ್ ಹಾಗೆ ಒಂದು ಬ್ರೇಸ್ಲೆಟ್ ರೀತಿಯಾಗಿ ಇದನ್ನ ವೇರ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದ್ರ ಲಿಂಕ್ ಅನ್ನು ನಾನು ಎಲ್ಲಾ ಕಲೆಕ್ಷನ್ ಜೊತೆಗೆ, ಅಂದ್ರೆ ನಾನು ಏನೇನ್ ಜ್ಯುವೆಲರಿ ಇವತ್ತು ತೋರಿಸ್ತಾ ಇದ್ದೀನಿ ಅದ್ರ ಜೊತೆಗೆ ನಿಮ್ಗೆ ಹಾಕಿರ್ತೀನಿ, ನೀವು ಅಲ್ಲಿ ಕೂಡ ಪರ್ಚೇಸ್ ಮಾಡ್ಕೊಳ್ಬಹುದು. ಆಕ್ಚುಲಿ ನಾನು ಉಲ್ಟಾ ಹಾಕೊಂಡಿದೀನಿ. ಸೊ ನೋಡಿ, ಇದನ್ನ ಈ ತರ ಒಂದು ಬಳೆ ರೀತಿಯಾಗಿ ವೇರ್ ಮಾಡ್ಬೇಕು ಅಷ್ಟೇನೆ. ತುಂಬಾ ಸಿಂಪಲ್ ಆಗಿ ವೇರ್ ಮಾಡಬಹುದು, ಅಂದ್ರೆ ಫ್ಲೆಕ್ಸಿಬಲ್ ಇದೆ. ಸೊ ನಮ್ಗೇನು ಅಷ್ಟು ಇದಾಗಲ್ಲ, ಒಂಥರ ಡಿಫ್ರೆಂಟ್ ಆಗಿದೆ ಅಂತ ಅನಿಸ್ತು. ಸೊ ನೋಡ್ತಿದ್ದೀರಲ್ಲ, ಈ ತರ ಕಾಣಿಸ್ತಾ ಇದೆ. ಐ ಹೋಪ್ ಇದು ಕಾಣಿಸ್ತಿದೆ ಅಂತ ಅನ್ಕೊಳ್ತೀನಿ. ಸೊ ಒಂಥರ ಡಿಫ್ರೆಂಟ್ ಆಗಿದೆ, ಸ್ವಲ್ಪ ಈ ತರ ಡಿಫ್ರೆಂಟ್ ವೆರೈಟಿ ಫ್ಯಾನ್ಸಿ ಟ್ರೈ ಮಾಡ್ತಾರಲ್ಲ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ನೋಡ್ಬೋದು ಬ್ಲ್ಯಾಕ್ ಡೈಯಲ್ ಇದೆ, ಚೆನ್ನಾಗಿದೆ. ಹತ್ರದಿಂದ ನಿಮ್ಗೆ ತೋರಿಸ್ತಾ ಇದೀನಿ. ಸೊ ಈ ಮೆಟಲ್ ಕೂಡ ನಿಮ್ಗೆ ಶೈನ್ ಏನಿದೆ, ಇದು ಸ್ವಲ್ಪ ನಿಮ್ಗೆ ಗೋಲ್ಡ್ ಇದೆ, ಮತ್ತೆ ಸ್ವಲ್ಪ ಆಕ್ಸಿಡೈಸ್ಡ್ ತರ ಕಾಣಿಸ್ತಿದೆ. ಆ ತರ ಡಿಫ್ರೆಂಟ್ ಡಿಫ್ರೆಂಟ್ ಶೇಡ್ಸ್ ಇದೆ. ಸೊ ದೂರದಿಂದ ನೋಡಿ ಹಿಂಗ್ ಕಾಣಿಸುತ್ತೆ ಅಂತ ಹೇಳಿ. ಸೊ ಬನ್ನಿ ಇವತ್ತಿನ ಜ್ಯುವೆಲರಿ ಕಲೆಕ್ಷನ್ನು ಹೇಗಿದೆ ಎಲ್ಲವನ್ನ ನೋಡ್ತಾ ಹೋಗೋಣ. ಸೊ ಇವತ್ತಿನ ಫಸ್ಟ್ ಜ್ಯುವೆಲ್ರಿ ನಾನು ತೋರಿಸ್ತಿರುವಂಥದ್ದು ಬ್ಯೂಟಿಫುಲ್ ಆಗಿರುವಂಥ ಮಾವಿನಕಾಯಿ ಡಿಸೈನ್ ಪೆಂಡೆಂಟ್ಸ್ ಜೊತೆಗೆ ಪಿಕಾಕ್ ಮತ್ತು ಲಕ್ಷ್ಮಿ ಡಿಸೈನ್ ಇರುವಂಥ ಹಾರ ಆಗಿರುತ್ತೆ. ನೋಡ್ತಿದ್ದೀರಲ್ಲ, ಇದಕ್ಕೆ ನಿಮಗೆ ಸೆಂಟರಲ್ಲಿ ಮರೂನ್ ಕಲರ್ ಸ್ಟೋನ್ ವರ್ಕ್ ಕೂಡ ಕೊಟ್ಟಿದ್ದಾರೆ. ತುಂಬ ಬ್ಯೂಟಿಫುಲ್ ಆಗಿದೆ. ಮತ್ತು ಇದು ನಿಮಗೆ ಏನು ಅಂತಂದರೆ ಕುತ್ತಿಗೆಗೆ ಈ ರೀತಿ ಬರುತ್ತೆ ನೋಡಿ, ಶಾರ್ಟ್ ಹಾರದ ರೀತಿ ಅನ್ಕೋಬೋದು. ನಾನು ವೇರ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಹಿಂದಿನ ವಿಡಿಯೋದಲ್ಲಿ ಕೆಲವರು ಹೇಳಿದರು, ಲೈಕ್ ನೀವು ವೇರ್ ಮಾಡಿ ತೋರಿಸಿದ್ರೆ ನಮಗೆ ಚೆನ್ನಾಗಿ ಐಡಿಯಾ ಬರುತ್ತೆ ಅಂಥೇಳಿ, ಹಾಗಾಗಿ ವೇರ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಸೊ ಹಾರ ನೋಡಿ ಈ ಥರ ಇದೆ, ತುಂಬ ಬ್ಯೂಟಿಫುಲ್ ಆಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮತ್ತು ಇದರ ಇಯರಿಂಗ್ಸ್ ನೋಡಿ ಸಿಂಪಲ್ ಆಗಿದೆ. ಸೊ ಸರಕ್ಕೆ ಕಂಪೇರ್ ಮಾಡಿದ್ರೆ ಇಯರಿಂಗ್ ಸ್ವಲ್ಪ ಸಿಂಪಲ್ ಅಂತ ನನಗನ್ನಿಸ್ತು. ಮತ್ತು ಹಿಂದುಗಡೆಗೆ ನಿಮಗೆ ಅಡ್ಜಸ್ಟಬಲ್ ಥ್ರೆಡ್ ಕೂಡ ಕೊಟ್ಟಿರೋದ್ರಿಂದ ಲೆಂತನ್ನು ಕೂಡ ನೀವು ಹೇಗೆ ಬೇಕೆ ಹಾಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬಹುದು.
ಮತ್ತು ಎಲ್ಲದ್ರದ್ದು ಪ್ರೈಸ್ ಕೂಡ ನಾನು ಸ್ಕ್ರೀನ್ಶಾಟ್ ಹಾಕಿದ್ದೀನಿ, ಅಲ್ಲೇ ನೀವು ನೋಡ್ಕೊಳ್ಬೋದು. ನೆಕ್ಸ್ಟ್ ಪ್ರಾಡಕ್ಟು ನೋಡೋಣ ಹೇಗಿದೆ ಅಂತೇಳಿ. ಇದಕ್ಕೆ ನಿಮಗೆ ವಿತ್ ಜುಮ್ಕಾ ಬರ್ತಾ ಇದೆ. ಜುಮ್ಕಾ ನೋಡಿ ಲಕ್ಷ್ಮೀ ದೇವಿ ಹಾಗೆ ಈ ವೈಟ್ ಬೀಡ್ ವರ್ಕಿಂದು ತುಂಬ ಚೆನ್ನಾಗಿದೆ. ಹಾಗೆ ಇದ್ರ ಜೊತೆ ಬಂದಂಥ ಹಾರ ನೋಡಿ ಎಂಥ ಬ್ಯೂಟಿಫುಲ್ ಆಗಿದೆ. ಇದರ ಪೆಂಡೆಂಟ್ ಇದರ ಹೈಲೈಟ್ ಅಂತ ಹೇಳ್ಬೋದು. ಸಿಕ್ಕಾಪಟ್ಟ ಚೆನ್ನಾಗಿದೆ. ಒಂಥರ ಅಂಬಾರಿಯಲ್ಲಿ ಈ ಥರ ಲಕ್ಷ್ಮೀ ದೇವಿ ಕೂತಿರೋ ಹಾಗೆ. ಇದಕ್ಕೆ ಏನು ಸ್ಟೈಲ್ ಅಂತ ಹೇಳ್ತಾರೆ ನಿಮ್ಗೆ ಗೊತ್ತಿರೋರು ಕಮೆಂಟ್ ಹಾಕಿ. ಸಿಕ್ಕಾಪಟ್ಟ ಚೆನ್ನಾಗಿದೆ. ಟೆಂಪಲ್ ಜ್ಯುವೆಲ್ರಿ ಅಂದರೆ ನಿಜವಾದ ಒಂದು ಟೆಂಪಲ್ಲೇ ಇದೆಯೇನೋ ಅನ್ನೋ ಥರ ಫೀಲ್ ಕೊಡುತ್ತೆ. ಅದು ಕೂಡ ತುಂಬ ಇಷ್ಟ ಆಯಿತು. ಸೊ ನೆಕ್ಸ್ಟ್ ಜ್ಯುವೆಲ್ರಿ ನಾನು ತೋರಿಸ್ತಿರುವಂಥದ್ದು ಇದು ನಿಮಗೆ ಸಖತ್ ಪ್ರಿಟಿ ಕಾಣಿಸುತ್ತೆ. ಅಂದರೆ ಕಾಲೇಜ್ ಗೋಯಿಂಗ್ ಅಥವಾ ಏನಾದ್ರು ಚಿಕ್ಕ ಪುಟ್ಟ ಈವೆಂಟು ಪಾರ್ಟೀಸ್ ಇದಕ್ಕೆಲ್ಲ ಸಖತ್ತಾಗಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ. ಇದು ಆಸ್ಟ್ರೇಲಿಯನ್ ಡೈಮಂಡ್ಸ್ ಅಂತೆ. ಸೊ ಅದನ್ನು ಜಾಯಿನ್ ಮಾಡಿರುವಂಥದ್ದು. ನಾನು ಕತ್ತಿಗೆ ಹಾಕ್ಕೊಂಡಾಗಲೂ ಕೂಡ ನಂಗೆ ಅಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇತ್ತು. ಹಿಂದುಗಡೆಗೆ ನಿಮಗೆ ಅಡ್ಜಸ್ಟೇಬಲ್ ಚೈನ್ ಇಲ್ಲ, ಅಂದರೆ ಥ್ರೆಡ್ ಇಲ್ಲ ಸಾರಿ. ಸೊ ಚೈನನ್ನು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ವರ್ತ್ ಬೈ ಅಂತಲೇ ಅಂತೀನಿ ನಾನು. ಜಸ್ಟ್ 180 ರುಪೀಸ್ ಏನೋ ಇದಕ್ಕೆ ಅಷ್ಟೇ. ಮತ್ತು ಇದ್ರ ಜೊತೆಗೆ ಬಂದಿರುವಂಥ ಇಯರಿಂಗ್ಸ್ ಕೂಡ ನೋಡಿ ಎಂಥ ಪ್ರಿಟಿ ಇದೆ. ನೀವು ಬೇಕಿದ್ರೆ ಜಸ್ಟ್ ಇಯರಿಂಗ್ ಒಂದನ್ನು ಕೂಡ ನೀವು ಎಲ್ಲಾದರೂ ಹೋಗೋದಾದ್ರೆ ತಕ್ಷಣಕ್ಕೆ ಹಾಕೋಬೋದು. ಚೆನ್ನಾಗಿದೆ. ಖಂಡಿತವಾಗಿ ಆ ಪ್ರೈಸ್ಗೆ ವರ್ತ್ ಅಂತ ಹೇಳ್ತೀನಿ. ಬನ್ನಿ ಇವತ್ತಿನ ನೆಕ್ಸ್ಟ್ ಜ್ಯುವೆಲ್ಲರಿ ಯಾವ ಥರ ಇದೆ ಅಂತ ನೋಡೋಣ. ಇದರ ಪ್ಯಾಕೇಜಿಂಗ್ಗೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಒಳಗಡೆ ಹೇಗಿದೆ ಅಂತ ನೋಡೋಣ. ಆ್ಯಕ್ಚುಲಿ ಇದು ಸದ್ಯಕ್ಕೆ ಮೀಶೋದಲ್ಲಿ ಔಟ್ ಆಫ್ ಸ್ಟಾಕ್ ತೋರಿಸ್ತಾ ಇದೆ. ಬಟ್ ನಾನು ಟ್ಯಾಗ್ ಮಾಡಿರ್ತೀನಿ, ಅಥವಾ ಇದೇ ಥರದ ಪ್ರಾಡಕ್ಟ್ ಮತ್ತೆಲ್ಲಾದರೂ ಕಂಡ್ರೆ ಅದನ್ನು ಟ್ಯಾಗ್ ಮಾಡಿರ್ತೀನಿ, ನೀವು ಟ್ರೈ ಮಾಡ್ಬೋದು. ಸೊ ಇದು ಕೂಡ ಅಷ್ಟೇ ಸಖತ್ ಪ್ರಿಟಿಯಾಗಿದೆ ಮತ್ತು ಸ್ವಲ್ಪ ಟ್ರೆಂಡಿಂಗಲ್ಲಿ ಕೂಡ ಇದೆ ಈ ಡಿಸೈನು. ಅದಕ್ಕಾಗಿಯೇ ಔಟ್ ಆಫ್ ಸ್ಟಾಕ್ ಆಗಿಬಿಡತ್ತೆ. ಸೊ ಇದು ನಿಮಗೆ ಲೋಟಸ್ ಡಿಸೈನ್ ಇದೆ, ಹಾಗೆ ವೈಟ್ ಕಲರ್ ಬೀಡ್ ವರ್ಕ್ ಇದೆ, ಲಕ್ಷ್ಮೀ ದೇವಿ ಇದೆ, ಹಾಗೆ ಪಿಕಾಕ್ ಡಿಸೈನ್ ಕೂಡ ಕಾಣಿಸ್ತಿದೆ ನೋಡಿ. ಎರಡು ಕಡೆಗೂ ಆ ಒಂದು ಹಂಸನೋ ಅಥವಾ ನವಿಲೋ ಅಂತ ಗೊತ್ತಾಗಲ್ಲ, ಆ ಥರ ಒಂದು ಚಾರಿಯೇಟ್ ಇರುತ್ತಲ್ಲ, ನಾನು ಈ ಥರದ್ದು ನೋಡಿದ್ದೆ. ಆ ಥರ ಡಿಸೈನು ಸಖತ್ತಾಗಿದೆ. ಹಿಂದುಗಡೆಗೆ ನಿಮಗೆ ಅಡ್ಜಸ್ಟೇಬಲ್ ಚೈನ್ ಬರ್ತಾ ಇದೆ. ಬಟ್ ಈ ಒಂದು ಹಾರ ಲೆಂತಲ್ಲೇ ಬರುತ್ತೆ ನಿಮಗೆ, ತೀರಾ ಕುತ್ತಿಗೆ ಹತ್ತವಾಗಿ ಬರುವಂಥದ್ದಲ್ಲ. ನಾನು ವೇರ್ ಮಾಡಿ ಕೂಡ ತೋರಿಸಿದೆ ನಿಮಗೆ. ಹಾಗೆ ಇದ್ರ ಜೊತೆಗೆ ಇಯರಿಂಗ್ಸ್ ಈ ಥರ ಸಿಂಪಲ್ ಆಗಿದೆ. ಜಸ್ಟ್ ಒಂದು ಲಕ್ಷ್ಮೀ ದೇವಿ ಕೆಳಗಡೆಗೆ ಬೀಡ್ ವರ್ಕನ್ನು ಕೊಟ್ಟಿರುವಂಥದ್ದು ಚೆನ್ನಾಗಿದೆ. ಬಟ್ ಹಾರನೇ ತುಂಬ ಚೆನ್ನಾಗಿದೆ ಆ್ಯಸ್ ಕಂಪೇರ್ಡ್ ಟು ಇಯರಿಂಗ್ಸ್ ಅಂತ ನನಗನ್ನಿಸ್ತು. ಸೊ ಈ ಪೀಸನ್ನು ನೋಡಿ ನೀವು, ಈ ಪ್ರಾಡಕ್ಟು ಎಂಥ ಬ್ಯೂಟಿಫುಲ್ ಆಗಿದೆ. ಇದು ಮಾತ್ರ 100% ಗೋಲ್ಡೇನೆ ಅಂತ ಹೇಳೋ ಹಾಗೆ ಕಾಣಿಸುತ್ತೆ. ನನಗೆ ಪ್ರತಿ ಸರಿ ಜ್ಯುವೆಲ್ರಿ ಕಲೆಕ್ಷನ್ ಮಾಡಿದಾಗ ಖುಷಿ. ಯಾಕಂದರೆ ಈಗಂತೂ ಬಂಗಾರದ ರೇಟ್ ಇಷ್ಟೊಂದು ಆಗಿಬಿಟ್ಟಿದೆಯಲ್ಲ, ಬಟ್ ಬಂಗಾರದ ಥರನೇ ಕಾಣಿಸುವಂಥ ಜ್ಯುವೆಲ್ರಿ ಸಿಗುತ್ತೆ. ಸೊ ಯಾರೇ ಹಾಕೊಂಡ್ರೂ ಗೋಲ್ಡ್ ಅಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ನೀವು ಆ್ಯಂಟಿಕೆಲ್ಲ ಪರ್ಚೇಸ್ ಮಾಡಿದ್ರೆ ಹೆಚ್ಚು ಕಡಿಮೆ ಹಿಂಗೆ ಇರುತ್ತೆ ನೋಡಿ. ನಾನು ವೇರ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಈ ಹಾರ ನನಗೆ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಲೆಂತ್ ಕೂಡ ತುಂಬ ಚೆನ್ನಾಗಿದೆ. ಮತ್ತು ಹಿಂದುಗಡೆಗೆ ನಿಮಗೆ ಅಡ್ಜಸ್ಟಬಲ್ ಥ್ರೆಡ್ಡನ್ನು ಕೂಡ ಕೊಟ್ಟಿದ್ದಾರೆ. ಒಂದು ರೀತಿ ಆ್ಯಂಟಿಕ್ ಫಿನಿಶಿಂಗ್ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ ಈ ಹಾರ. ಮತ್ತು ಇದ್ರ ಜೊತೆಗೆ ನಿಮಗೆ ಇಯರಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ಬಟ್ ಇಯರಿಂಗ್ಸ್ ಏನು ಅಂತ ಖಾಸ್ ಅಂತ ನನಗಂತ ಗ್ರೇಟ್ ಅಂತ ನನಗೆ ಅನಿಸಲ್ಲ. ಇದು ಕೂಡ ಅಷ್ಟೇ ಸಿಂಪಲ್ ಆಗಿದೆ. ಲಕ್ಷ್ಮೀ ದೇವಿ ಮತ್ತು ಕೆಳಗಡೆಗೆ ಒಂದು ಹ್ಯಾಂಗಿಂಗ್ ಬೀಡ್ ಇದೆ ಅಷ್ಟೇ. ಸೊ ಎಲ್ಲ ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲದ್ರದ್ದು ಹಾರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಒಂದು ಯಾವುದ್ರದ್ದು ಒಂದು ಜುಮ್ಕಾ ಕೂಡ ಕೊಟ್ಟಿದ್ರಲ್ಲ, ಅದು ತುಂಬ ಚೆನ್ನಾಗಿತ್ತು. ಹಾಗೆ ಈ ನೆಕ್ಸ್ಟ್ ಪ್ರಾಡಕ್ಟನ್ನು ನೋಡೋಣ. ಆ್ಯಕ್ಚುಲಿ ಇದನ್ನು ನಾನು ಆರ್ಡ್ರ್ ಮಾಡಬೇಕಾದ್ರೆ ವಿತ್ ಜುಮ್ಕಾ ಅಂತ ಇತ್ತು ಇಮೇಜಲ್ಲಿ. ಬಟ್ ಅವ್ರು ನನಗೆ ಜಸ್ಟ್ ಹಾರ ಮಾತ್ರ ಕಳಿಸಿದ್ದಾರೆ ನೋಡಿ. ಸೊ ಇದು ನಿಮಗೆ ನಾನು ತೋರಿಸ್ತಿರುವಂಥ ವೀಡಿಯೋದಲ್ಲಿ ನೋಡಿ ಇಷ್ಟ ಆದರೆ ಮಾತ್ರ ತರಿಸ್ಕೊಳ್ಳಿ. ಪ್ರೈಸು 223 ಇದೆ. ಬಟ್ ನೋಡಿ ಜಸ್ಟ್ ಹಾರ ಮಾತ್ರ ಕಳಿಸಿದ್ದಾರೆ. ಕೆಲವೊಮ್ಮೆ ಸೆಲ್ಲರ್ಸು ಈ ಥರ ಮಾಡಿಬಿಡ್ತಾರೆ. ನಾವು ಮೀಶೋನ ಬ್ಲೇಮ್ ಮಾಡ್ತಿರ್ತೀವಿ, ಮೀಶೋದವ್ರು ಕಳಿಸಲ್ಲ, ಮೀಶೋದವರು ಫೇಕ್ ಮಾಡ್ತಾರೆ, ಫ್ರಾಡ್ ಮಾಡ್ತಾರೆ ಅಂಥೇಳಿ. ಬಟ್ ಇದೆಲ್ಲ ಸೆಲ್ಲರ್ಸ್ ಕೆಲಸ ಇದು. ಸೊ ನೋಡಿ ಈ ಥರ ಹಾರ ಚೆನ್ನಾಗಿದೆ. ಬಟ್ ನನಗೆ ಇಯರಿಂಗ್ಸ್ ಕಳಿಸಿಲ್ಲ, ಅದೇ ಒಂದು ಅನ್ನಿಸ್ತಾ ಇತ್ತು. ನೆಕ್ಸ್ಟ್ ಇದೊಂದು ಬ್ರೇಸ್ಲೆಟನ್ನು ತರಿಸ್ಕೊಂಡಿದ್ದೀನಿ. ಸುಮ್ಮನೆ ಇದರಲ್ಲಿ ಆ್ಯಡ್ ಮಾಡಿರ್ತೀನಿ. ಯಾರಿಗಾದರೂ ನನ್ನ ಥರನೇ ಬ್ರೇಸ್ಲೆಟ್ಸ್ ಎಲ್ಲ ಇಷ್ಟ ಆದರೆ ತರಿಸ್ಕೊಳ್ಬೋದು. ಇದು ಸೆಲ್ಫ್ ಅಡ್ಜಸ್ಟೇಬಲ್ ಮಾಡಿ ವೇರ್ ಮಾಡಬಹುದಾದಂಥದ್ದು. ತುಂಬ ಚೆನ್ನಾಗಿದೆ. ನೋಡಿದ್ರಲ್ವಾ, ಮೀಶೋದಿಂದ ನಾನು ತರಿಸ್ಕೊಂಡಂತ ಎಲ್ಲಾ ಜ್ಯುವೆಲರಿಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗೆ ಇವತ್ತಿನ ವಿಡಿಯೋವನ್ನ ಮುಗಿಸುವಂತ ಟೈಮ್ ಕೂಡ ಬಂತು. ಸೊ ಎಲ್ಲಾ ಪ್ರಾಡಕ್ಟ್ ಗಳ ಲಿಂಕ್ ಅನ್ನ ನೀವು ಡಿಸ್ಕ್ರಿಪ್ಷನ್ ಮತ್ತೆ ಫಸ್ಟ್ ಕಮೆಂಟ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಸೊ ಅಲ್ಲಿ ಚೆಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ಹಾಲ್ ವಿಡಿಯೋದೊಡನೆ ಭೇಟಿ ಆಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್. ಬೈ ಬಾಯ್.